ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ನಿಜವಾದ ಸೇವಕನು ದೇವರ ವಾಕ್ಯವನ್ನು ತೋರಿಸುವ ಗುಣಮಟ್ಟವನ್ನು ಪ್ರಕಟಿಸುವುದು ಮಾತ್ರವಲ್ಲ, ಪೌಲನು ಹೇಳಿದ ಹಾಗೆ ನಾನು ಕ್ರಿಸ್ತನನ್ನು ಹಿಂಬಾಲಿಸುವ ಪ್ರಕಾರ ನನ್ನನ್ನು ಹಿಂಬಾಲಿಸಿ. ಕೆಲವು ವಿಶ್ವಾಸಿಗಳು ನಾವು ಯಾವುದೇ ಮನುಷ್ಯನನ್ನು ಹಿಂಬಾಲಿಸಬಾರದು, ನಾವು ಕೇವಲ ಯೇಸುವನ್ನು ಹಿಂಬಾಲಿಸಬೇಕು ಎಂಬುದಾಗಿ ಹೇಳ್ತಾರೆ. ಇದು ಒಂದು ಆತ್ಮಿಕ ಹೇಳಿಕೆಯಂತೆ ಕಾಣಿಸ್ತದೆ, ಆದರೆ ಇದು ದೇವರ ವಾಕ್ಯಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಯಾಕೆ ಅಂತಂದರೆ, ನಾವು ಈಗ ತಾನೇ ನೋಡಿದಂತೆ ಪೌಲನು ನಮಗೆ ಬರೀತಾನೆ, ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೀತಾನೆ. ಇದು ಗಮನದಲ್ಲಿಟ್ಕೊಳ್ಳಿ. ತನ್ನನ್ನು ಹಿಂಬಾಲಿಸುವಂತೆ ಹೇಳಿದ್ದಾನೆ. ನೋಡಿ, ಹೊಸ ಒಡಂಬಡಿಕೆ ಒಬ್ಬ ನಿಜವಾದ ಸೇವಕನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ದೇವರ ಗುಣಮಟ್ಟವನ್ನು ಸಾರುವುದು ಮಾತ್ರವಲ್ಲ, ಅದರ ಜೊತೆಗೆ ಪೌಲನು ಹೇಳಿದಂತೆ ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ ಎಂಬುದಾಗಿ ಹೇಳ್ತಾನೆ. ಪೌಲನು ಕೊರಿಂಥದ ಕ್ರೈಸ್ತರಿಗೆ ನನ್ನನ್ನು ಹಿಂಬಾಲಿಸುವಂತೆಯೂ ತನ್ನನ್ನು ಅನುಸರಿಸುವಂತೆಯೂ ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಆತನು ಅವರ ಆತ್ಮಿಕವಾದಂಥ ತಂದೆಯಾಗಿರ್ತಾನೆ. ನೀವು ನೋಡಿ, 1 ಕೊರಿಂಥ 4ನೇ ಅಧ್ಯಾಯ 15-16 ನೀವು ನೋಡಿ, ಅಲ್ಲಿ ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 10,000 ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇದ್ದರು, ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು. ನೋಡಿ, 1000 ಜನ ನಿಮಗೆ ಯೇಸು ಕ್ರಿಸ್ತನ ಬಗ್ಗೆ ಬೋಧಿಸುವವರಿರಲಿ, 10,000 ಜನ ಇರಲಿ, 10,000 ಜನ ನಿಮಗೆ ತಂದೆಯಂದಿರಲಿ, ಆದರೆ ನಾನೇ ನಿಮಗೆ ಸುವಾರ್ತೆಯನ್ನು ನಿಮಗೆ ನಾನು ಹೇಳಿದ್ದೇನೆ. ನಿಮ್ಮನ್ನು ಸುವಾರ್ತೆಯ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದಿದ್ದೇನೆ. ಆದ್ದರಿಂದ ನೀವೇನು ಮಾಡಿ, ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ದೇವರು ಇಲ್ಲಿ ಮತ್ತೆ ನೋಡಿ, ದೇವರ ಕರುಣಾಮಯಿ ನಿಮ್ಮನ್ನು ಏನು ಮಾಡ್ತೇನೆ, ಬೇಡಿಕೊಳ್ಳುತ್ತೇನೆ. ಪೌಲನು ಅವ್ರಿಗೆ ಹೇಳಿದ್ದೇನೆಂದರೆ, ನಿಮಗೆ ಕ್ರಿಸ್ತನಲ್ಲಿ 1000 ಜನ ಇದ್ದಾರಪ್ಪ, ನೀವು ಯಾರೋ ಒಬ್ಬ ಸತ್ಯ ಬೋಧಕನನ್ನು ಹಿಂಬಾಲಿಸಲು ಆಗೋದಿಲ್ಲ. ಯಾಕಂದರೆ ಆತನ ಬೋಧನೆಯ ಉತ್ತಮ ಮತ್ತು ನಿಖರ ಅನ್ನುವುದನ್ನು ಕಂಡುಕೊಳ್ಳುವುದಕ್ಕಾಗೋದಿಲ್ಲ. ವಚನದ ಪ್ರಕಾರ ಒಬ್ಬ ಆತ್ಮಿಕ ತಂದೆ 10,000 ಸತ್ಯವೇದದ ಬೋಧಕರಿಗೆ ಮೇಲಾಗಿದ್ದಾನೆ. ಆದ್ದರಿಂದ ಎಲ್ಲ ಕ್ರೈಸ್ತರು ಪೌಲನಂತೆ ಒಬ್ಬ ಆತ್ಮಿಕ ತಂದೆಯನ್ನು ಹೊಂದಿಕೊಳ್ಳುವುದು ಒಳ್ಳೆಯದು. ಅವರು ಆತನ ಮಾದರಿ. ಇಂತಹ ಆತ್ಮಿಕ ತಂದೆಯನ್ನು ಅನುಸರಿಸುವುದು ನಮ್ಮನ್ನು ಪಾಪದಿಂದ, ಸುಳ್ಳು ಬೋಧನೆಯಿಂದ ಕಾಪಾಡಲು ಸಹಾಯವಾಗಿದೆ. ಪೌಲನು ತನ್ನಂತೆಯೇ ಕ್ರಿಸ್ತನ ಮಾದರಿಯನ್ನು ಅನುಸರಿಸ್ತಾನೆ. ಫಿಲಿಪ್ಪಿ 3:17 ನೀವು ನೋಡಿ, ಅಲ್ಲಿ ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರ್ರಿ, ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಗುರುತಿಸಿರಿ. ದೇವರ ವಾಕ್ಯ ನಾವು ನಮ್ಮ ನಾಯಕರಿಗೆ ವಿಧೇಯರಾಗುವಂತೆ, ಅವರನ್ನು ಅನುಸರಿಸುವಂತೆಯೂ ನಮ್ಮನ್ನು ಆಜ್ಞಾಪಿಸುತ್ತದೆ. ನೀವು ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಭೆಗಳಿಗೆ ಯಾರ್ಯಾರು ಮಕ್ಕಳು ಹೋಗ್ತಲ್ವೋ ಅವರ ಹೃದಯವನ್ನು ಪರಿವರ್ತಿಸಪ್ಪ. ನಮ್ಮ ಸಭಾಪಾಲಕರ ಕುರಿತು ಯಾರ್ಯಾರು ದೇವರೇ ಅಸಡ್ಡೆಯಿಂದ, ಆಲಸ್ಯದಿಂದ ಇದ್ದಾರೋ ಅವರ ಹೃದಯಗಳನ್ನು ಪರಿವರ್ತಿಸು ಸ್ವಾಮಿ. ಅಪ್ಪ, ಈ ವಾಕ್ಯ ಕೇಳಿದ ಮೇಲೆ ಸಭೆಗೆ ಹೋಗಲಿ ದೇವರೇ, ಸಭಾಪಾಲಕರ ಬಳಿ ಕ್ಷಮೆ ಕೇಳಲಿ ಸ್ವಾಮಿ. ಪೌಲನು ಹೇಳಿದಾಗೆ ಅವರು ನಡೆದುಕೊಳ್ಳಲಿ ಸ್ವಾಮಿ. ಅವರ ಹೃದಯಗಳನ್ನು ಮುಟ್ಟು ಸುಖ ಕೊಟ್ಟು ಬಲ ಕೊಟ್ಟು ಅವರ ಅಗತ್ಯಗಳನ್ನು ಪೂರೈಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ತಂದೆ. ಆಮೇನ್.
ದೇವರು ನಿಮ್ಮನ್ನು ಮುಟ್ಟುತ್ತಾರೆ, ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ. ದೇವರು ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡ್ತಾರೆ. ನಮಸ್ಕಾರ.